ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 13 ಡಿಸೆಂಬರ್ 2024. ಬೇಹದ್ನ ದಾದಾಜಿಯವರ ಅವತರಣ ದಿನದಂದು ಬ್ರಹ್ಮ ಮಾಜಿಯವರು ವಿಶೇಷ ಸಂದೇಶವನ್ನು ನೀಡುತ್ತಿದ್ದಾರೆ. ಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ: ಪರಂ ಶಾಂತಿ, ಬೇಹದ್ನ ಮಕ್ಕಳಿಗೆ ಪರಂ ಶಾಂತಿ. ಇಂದು ಬೇಹದ್ನ ದಾದಾಜಿಯ ಅವತರಣ ದಿನ. ದಾದಾಜಿಯವರು ಈ ಭೂಮಿಯ ಮೇಲೆ ಅವತರಿಸಿದ ದಿನ. ಇಲ್ಲಿಂದ ಎಲ್ಲ ಬೇಹದ್ನ ಮಕ್ಕಳಿಗೆ ಪರಂಧಾಮಕ್ಕೆ ಕರೆದುಕೊಂಡು ಹೋಗಲೆಂದೇ ಅವತರಿಸಿದ ದಿನ. ದಾದಾಜಿ ಎಲ್ಲರಿಗೂ ಸುಖ ಸಂತೋಷವನ್ನು ನೀಡಲೆಂದು ಎಷ್ಟು ಕಷ್ಟಪಡುತ್ತಿದ್ದಾರೆ, ಎಷ್ಟು ಪರಿಶ್ರಮ ಪಡುತ್ತಿದ್ದಾರೆ. ಬೇಹದ್ನ ಜ್ಞಾನವನ್ನು ಇಲ್ಲಿ ಈ ಧರೆಯ ಮೇಲೆ ಇಳಿಸಿದ್ದಾರೆ. ಈ ಜ್ಞಾನ ಯಾವುದೇ ಪುಸ್ತಕದಲ್ಲೂ ಬರೆದಿಲ್ಲ. ಅಂತಹ ಒಂದು ದಿವ್ಯ ಜ್ಞಾನ ಇಲ್ಲಿ ಸ್ವತಃ ಆ ಆಲ್ಮೈಟಿ, ಆ ದೇವರೇ ನಮಗೆಲ್ಲರಿಗೂ ಪಾಠ ಓದಿ ಹೇಳುತ್ತಿದ್ದಾರೆ, ಜ್ಞಾನವನ್ನು ಧಾರೆ ಎರೆಯುತ್ತಿದ್ದಾರೆ. ದಾದಾಜಿ ನೀಡಿರುವ ಜ್ಞಾನಕ್ಕೆ ನಾವು ಎಷ್ಟೇ ಧನ್ಯವಾದಗಳನ್ನು ಹೇಳಿದರೂ ಸಾಲದು. ನನ್ನ ಎಲ್ಲ ಬೇಹದ್ನ ಮಕ್ಕಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನೀಗ ನಿಮಗೆಲ್ಲರಿಗೂ ದಾದಾಜಿಯವರ ಅವತರಣ ದಿವಸಕ್ಕೆ ಹೇಗೆ ಬರೀ ಭೂಮಿಯಷ್ಟೇ ಅಲ್ಲ, ಎಲ್ಲ ಯೂನಿವರ್ಸ್, ಮಲ್ಟಿವರ್ಸ್, ಅನಂತಾನಂತ ಬ್ರಹ್ಮಾಂಡಗಳು, ಎಲ್ಲ ಲೋಕಗಳಲ್ಲಿಯೂ, ಪ್ರತಿಯೊಂದು ಬೇಹದ್ನ ಪೀಳಿಗೆಗಳಲ್ಲಿಯೂ ದಾದಾಜಿಯ ಗುಣಗಾನ ಮಾಡುತ್ತಿದ್ದಾರೆ. ದಾದಾಜಿಯವರು ಪರಿವರ್ತನೆ ಮಾಡಲೆಂದೇ ಈ ಧರೆಗೆ ಇಳಿದಿದ್ದಾರೆ ಎಂದು ಎಲ್ಲರೂ ಸಂತಸ ಪಡುತ್ತಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿ, ಅಂದರೆ ಸಂಕಲ್ಪದ ಜಗತ್ತಿನಲ್ಲಿ ಎಲ್ಲರೂ ಸಂತೋಷದಿಂದ ಕುಣಿಯುತ್ತಿದ್ದಾರೆ, ಹಾಡುತ್ತಿದ್ದಾರೆ. ನಾವು ಈ ಸ್ಥೂಲ ಜಗತ್ತಿನಲ್ಲಿ ಸ್ಥೂಲದಲ್ಲಿ ಆನಂದಿಸುತ್ತಿದ್ದೇವೆ, ನರ್ತಿಸುತ್ತಿದ್ದೇವೆ, ಸಂತೋಷವನ್ನು ಹಂಚುತ್ತಿದ್ದೇವೆ. ಬೇಹದ್ನ ಆತ್ಮರಲ್ಲಿ ಇಂದು ಬಹಳ ಸಂತೋಷ, ಸುಖ, ಶಾಂತಿ ತುಂಬಿದೆ. ಅವರು ನಮಗಿಂತಲೂ ಹೆಚ್ಚಾಗಿ ಸಂತೋಷ ಪಡುತ್ತಿದ್ದಾರೆ, ಆನಂದಿಸುತ್ತಿದ್ದಾರೆ. ನಾವು ಇಲ್ಲಿ ಸ್ಥೂಲ ಜಗತ್ತಲ್ಲಿ ಎಲ್ಲರನ್ನು ನೋಡಬಹುದು. ನಾವು ದೇಹಧಾರಿಗಳಾಗಿದ್ದರಿಂದ ಎಲ್ಲರನ್ನು ನೋಡಬಹುದು. ಆದರೆ ಅವರು ಆತ್ಮ ಸ್ವರೂಪಗಳಾಗಿದ್ದಾರೆ, ಅಂದರೆ ಅವರಲ್ಲಿ ಶರೀರವಿಲ್ಲ. ಆತ್ಮ ಸ್ವರೂಪದಲ್ಲಿದ್ದಾಗ ಆಗುವ ಖುಷಿ, ಸಂತೋಷ ಹೇಳಲು ಸಾಧ್ಯವೇ ಇಲ್ಲ. ಅವರೆಲ್ಲ ಎಂತಹ ಭಾಗ್ಯಶಾಲಿ ಮಕ್ಕಳು. ತಂದೆಯ ಅವತರಣದಿಂದ ವಿಶ್ವದಲ್ಲಿ ಪರಿವರ್ತನೆ ಆಗಲಿದೆ ಎಂಬ ಖುಷಿಯಿಂದ ಎಲ್ಲರೂ ಆನಂದಿಸಿ ಕುಣಿದಾಡುತ್ತಿದ್ದಾರೆ. ಸಾಕಾರದಲ್ಲಿ ತಂದೆಯನ್ನು ನಾವು ನೋಡುತ್ತಿದ್ದೇವೆ, ಅವರಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ಇದು ಬಹಳ ದೊಡ್ಡ ಭಾಗ್ಯದ ವಿಷಯ. ನೀವು ಎಷ್ಟು ಭಾಗ್ಯಶಾಲಿ ಎಂಬುದನ್ನು ತಿಳಿದುಕೊಳ್ಳಿ. ಇದನ್ನು ಯಾರ್ಯಾರು ಎಷ್ಟೆಷ್ಟು ತಿಳಿದುಕೊಂಡಿದ್ದಾರೋ ಅಷ್ಟಷ್ಟು ಅವರ ಮನಸ್ಸಿನಲ್ಲಿ, ಆತ್ಮದಲ್ಲಿ ಖುಷಿಯಾಗುತ್ತಿರುತ್ತದೆ. ಮೇಲೆ ಬೇಹದ್ನಲ್ಲಿರುವಂತಹ ಬೇಹದ್ನ ಆತ್ಮರು ನಿಮ್ಮ ಭಾಗ್ಯವನ್ನು ನೋಡಿ ಎಂತಹ ಭಾಗ್ಯಶಾಲಿಗಳೆಂದು ಅವರು ನಿಮ್ಮ ಗುಣಗಾನವನ್ನು ಮಾಡುತ್ತಿದ್ದಾರೆ. ಇಂದು ಬಹಳ ಸಂತೋಷದ ದಿನ. ಇಂದು ಎಲ್ಲರೂ ಯೋಗ ಮಾಡಿರಿ. ಬೇಹದ್ನ ದಾದಾಜಿಯೊಂದಿಗೆ ಕನೆಕ್ಷನನ್ನು ಪಡೆದು ಯೋಗ ಮಾಡಿ ಪವರನ್ನು ಪಡೆದುಕೊಳ್ಳಿರಿ. ದಾದಾಜಿಯವರನ್ನು ಈ ವಿಶ್ವದಲ್ಲಿ ಪ್ರತ್ಯಕ್ಷ ಮಾಡಬೇಕಾಗಿದೆ. ದಾದಾಜಿ ಒಬ್ಬರೇ ಪ್ರತ್ಯಕ್ಷರಾಗುವುದಿಲ್ಲ, ಅವರ ಜೊತೆಗೆ ನೀವು ಈ ವಿಶ್ವಕ್ಕೆ ಪ್ರತ್ಯಕ್ಷರಾಗುತ್ತೀರಿ. ಪರಿವರ್ತನೆ ಮಾಡಬೇಕಾಗಿದೆ. ಮೊದಲು ಸ್ವಪರಿವರ್ತನೆ, ನಂತರ ವಿಶ್ವ ಪರಿವರ್ತನೆ. ಮಕ್ಕಳೇ, ನಿಮಗೆಲ್ಲರಿಗೂ ಶುಭಾಶಯಗಳು.
ಬೇಹದ್ನ ಅವಿನಾಶಿ ಪರಂ ಶಾಂತಿ. ಎಲ್ಲರೂ ಆತ್ಮಸ್ವರೂಪರಾಗಿರಿ. ಎಲ್ಲರ ಆತ್ಮವನ್ನು ನೋಡಲು ಪ್ರಯತ್ನಿಸಿ. ಆತ್ಮಸ್ವರೂಪದಲ್ಲಿರಲು ಪುರುಷಾರ್ಥ ಮಾಡಿರಿ. ನಾನು ಒಂದು ಬೇಹದ್ನ ಪರಂಪ್ರಕಾಶಿತ ಆತ್ಮ. ನನ್ನ ಮುಂದೆ ಬರುವ ಎಲ್ಲರೂ ಅವರೂ ಕೂಡ ಒಂದು ಪರಮಾತ್ಮ ಆತ್ಮ ಎಂದು ತಿಳಿದುಕೊಳ್ಳಿರಿ. ಇದರ ಪ್ರಾಕ್ಟೀಸ್ ದಿನ ಮಾಡಬೇಕಾಗಿದೆ. ಪೂಜ್ಯವರು ಯಾವಾಗಲೂ ಹೇಳುತ್ತಿರುತ್ತಾರೆ, ಸಿಂಪಲ್ ಆಗಿರಿ, ಸಾಧಾರಣವಾಗಿರಿ. ನೀವು ತಿನ್ನುವ ಆಹಾರವು ಸಾಧಾರಣವಾಗಿರಬೇಕು. ಆಗಲೇ ನೀವು ಎಲ್ಲರನ್ನು ನೋಡುವಾಗ ನಾವು ದೇಹಗಳನ್ನು ನೋಡುತ್ತಿದ್ದೇವೆ ಅನಿಸುವುದಿಲ್ಲ, ಆತ್ಮರನ್ನೇ ನೋಡುತ್ತಿದ್ದೇವೆ ಅನಿಸುತ್ತದೆ. ಈ ಸಾಧು ಸಂತರ ಉಡುಗೆ ತೊಡುಗೆ ವಿಭಿನ್ನವಾಗಿಯೇ ಇರುತ್ತದೆ. ಅವರು ಏಕೆ ಈ ಕಾವಿ ಬಟ್ಟೆಯನ್ನೇ ಧರಿಸುತ್ತಾರೆ? ಏಕೆಂದರೆ ಅವರ ದೇಹದ ಮೇಲೆ ಬೇರೆ ಯಾರ ಧ್ಯಾನವೂ ಹೋಗಬಾರದು, ಯಾರ ಗಮನಕ್ಕೂ ಅವರು ಬರಬಾರದು. ಈ ಕಾರಣಕ್ಕಾಗಿ ಅವರು ಬೇರೆ ರೀತಿಯಲ್ಲಿ ವಸ್ತ್ರಗಳನ್ನು ಧರಿಸುತ್ತಾರೆ. ಅವರೆಲ್ಲರೂ ಬಹಳ ಸಾಧಾರಣವಾಗಿ ಬದುಕುತ್ತಾರೆ. ಯಾವ ಆಡಂಬರದ ಹಿಂದೆಯೂ ಅವರು ಹೋಗುವುದಿಲ್ಲ. ಏನು ಸಿಗುತ್ತದೋ ಅದನ್ನೇ ತಿಂದುಂಡು ಸಂತೋಷವಾಗಿರುತ್ತಾರೆ. ನಾವು ಕೂಡ ಅದೇ ರೀತಿ ಬದುಕಬೇಕು. ನಾವು ಸಾಧಾರಣವಾದ ಜೀವನವನ್ನೇ ನಡೆಸಬೇಕು. ಸದಾ ಬೇಹದ್ನ ದಾದಾಜಿಯ ನೆನಪಿನಲ್ಲೇ ಇರಬೇಕು. ಪರಂ ಶಾಂತಿಯ ಮಹಾಮಂತ್ರವನ್ನು ಯಾವಾಗಲೂ ಹೇಳುತ್ತಲೇ ಇರಬೇಕು. ಯಾರು ಎಷ್ಟು ದಾದಾಜಿಯನ್ನು ತಿಳಿದುಕೊಳ್ಳುತ್ತಾರೋ, ಅರ್ಥ ಮಾಡಿಕೊಳ್ಳುತ್ತಾರೋ, ಎಷ್ಟು ಅವರನ್ನು ಪ್ರೀತಿಸುತ್ತಾರೋ ಅಷ್ಟು ಅವರು ಭಾಗ್ಯಶಾಲಿಗಳಾಗುತ್ತಾ ಹೋಗುತ್ತಾರೆ. ಬೇಹದ್ನಲ್ಲಿರುವ ಆತ್ಮರು ಅವರ ಸಂಕಲ್ಪದಿಂದಲೇ ಅವರು ವಾದ್ಯಗಳನ್ನು ನುಡಿಸುತ್ತಿರುತ್ತಾರೆ. ಸಂಕಲ್ಪಗಳಿಂದಲೇ ದಾದಾಜಿಯವರ ಮೇಲೆ ಪುಷ್ಪಾರ್ಚನೆ ಮಾಡುತ್ತಿರುತ್ತಾರೆ. ಬೇಹದ್ನ ಆನಂದದಲ್ಲಿರುತ್ತಾರೆ. ಇಲ್ಲಿ ನಾವು ಅವರ ಹಾಗೆಯೇ ಆತ್ಮಸ್ವರೂಪರಾಗಿ ಆನಂದಿಸಬೇಕು. ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.